2028ರಲ್ಲಿ ಆಡಳಿತ ವಿರೋಧಿ ಅಲೆಯಿಂದ ಕಾಂಗ್ರೆಸ್ಗೆ ನಷ್ಟ ಸಹಜ. ದಿಸ್ ಇಸ್ ಪ್ರಾಕ್ಟಿಕಲ್. ಒಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲೋದು ಬಹುತೇಕ ಖಚಿತ ಅನ್ನೋದನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಈ ಸಂಭಾವ್ಯ ನಷ್ಟವನ್ನ ಭರ್ತಿ ಮಾಡ್ಕೊಳ್ಳೋದು ಹೇಗೆ? ಹೌ ಕ್ಯಾನ್ ವಿ ಫಿಲ್ ದಟ್ ವಾಟ್ ನಷ್ಟವನ್ನ ಅಲ್ವಾ? ಸ್ಟ್ರಾಟಜಿ ಅನುಸಾರ ಸಿಎಂ ಡಿಕೆಶಿಗೆ ಮಹತ್ತರ ಹೊಣೆಗಾರಿಕೆಯನ್ನು ಕೂಡ ಹೊರಿಸಲಾಗಿದೆ. ಆ ಸ್ಟ್ರಾಟಜಿ ಆದ್ರೂ ಏನು ಅನ್ನೋದ್ರ ಬಗ್ಗೆ ಒಂದು ಸಹಜ ಕುತೂಹಲ ಇದ್ದೇ ಇರುತ್ತೆ. ಅಂದ್ರೆ ಆ ಲಾಸ್ನ ತುಂಬಲಿಕ್ಕೆ, ಆ ನಷ್ಟವನ್ನ ತುಂಬಲಿಕ್ಕೆ ಏನ್ ಮಾಡ್ಬೋದು ನೋಡೋಣ. 2028ರಲ್ಲಿ ನಿಜಕ್ಕೂ ಕೂಡ ಪ್ರತಿ ಆಡಳಿತ ಪಕ್ಷದವರಿಗೂ ಕೂಡ ಅದೊಂದು ಸಹಜವಾದಂತಹ ಚಾಲೆಂಜ್ ಇದ್ದೇ ಇರುತ್ತೆ, ಆಡಳಿತ ವಿರೋಧಿ ಅಲೆ ಅಂತ ಹೇಳಿ. ಹಾಗಿರುವಾಗ ಆ ಆಡಳಿತ ವಿರೋಧಿ ಅಲೆಯಿಂದ ಕೆಲವೊಂದು ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಇದ್ದೇ ಇರುತ್ತೆ. ಹಾಗಾಗಿ ಆ ನಷ್ಟವನ್ನ ಇಲ್ಲಿ ಭರಿಸಬೇಕು ಅಂತ ಹೇಳಿದಾಗ, ಆ ನಷ್ಟವನ್ನ ಪ್ರಾಫಿಟ್ ಆಗಿ ಫಿಲ್ ಮಾಡಬೇಕು ಅಂತ ಹೇಳಿದಾಗ ಒಂದಿಷ್ಟು ಕಸರತ್ತನ್ನ ಮಾಡಲೇಬೇಕಾಗತ್ತೆ. ಅದರಲ್ಲಿ ಬಹಳ ದೊಡ್ಡ ಸ್ಟ್ರಾಟಜಿ ಮತ್ತು ತಂತ್ರಗಾರಿಕೆಗೆ, ಚಾಣಾಕ್ಷತನಕ್ಕೆ ಹೆಸರಾಗಿರುವಂತಹ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಮಹತ್ತರವಾದಂಥ ಪ್ರಭಾವವನ್ನು ಬೀರಿಯೇ ಬೀರುತ್ತೆ. ಅಂದರೆ ಬೇರೆ ಪಕ್ಷದವರನ್ನ ಬರಮಾಡಿಕೊಳ್ಳೋದಿರಬಹುದು, ಅಥವಾ ಸದ್ಯಕ್ಕೆ ಇರುವಂಥ ಆಡಳಿತ ವಿರೋಧದ ಅಲೆಯನ್ನು ಗಮನಿಸಿ ಆ ಕ್ಷೇತ್ರದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಬೇಕು, ಯಾವ ರೀತಿ ಮ್ಯಾಜಿಕ್ ಮಾಡಬೇಕು ಅನ್ನುವ ಒಂದು ಆಲೋಚನೆ ಇದ್ದರೆ ಸಾಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಎಸ್, ಗ್ರಾಫಿಕ್ಸ್ ಹೋಗೋಣ. ಜನರ ಮಧ್ಯೆ ಸಿದ್ದು ಮರು ಅವತಾರ 1. ಆದರೆ ವಿಪಕ್ಷ ಕೋಟೆಯನ್ನು ಭೇದಿಸಲು ಡಿ ಕೆ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಬಿಗ್ ಸ್ಟ್ರಾಟಜಿ ಏನು? ಸಂಭಾವ್ಯ ನಷ್ಟ ನೀಗಿಸಲು 2028ರಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಬೇಕು ಅಂತ ಹೇಳಿದರೆ ಏನಾದರೂ ಮಾಡಬೇಕಲ್ಲ, ಕೃಷಿ ಮಾಡಬೇಕಲ್ಲ. ವಿಪಕ್ಷಗಳ ಕೋಟೆ ಟಾರ್ಗೆಟ್ ಮಾಡಿ ಸಿಎಂ ಡಿ ಕೆ ಆಪರೇಷನ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ದಟ್ ಈಸ್ ದ ಸ್ಟ್ರಾಟಜಿ, ದಟ್ ಈಸ್ ರಣತಂತ್ರ. ವಿಪಕ್ಷಗಳ ಕೋಟೆಯನ್ನು ಟಾರ್ಗೆಟ್ ಮಾಡಿಯೇ ಮಾಡ್ತಾರೆ. ಶತ್ರುಪಾಳ್ಯಕ್ಕೆ ಲಗ್ಗೆ ಇಡೋಕೆ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ, ಎದೆಗಾರಿಕೆ, ಎಲ್ಲ ಗಾರಿಕೆ, ಎಚ್ಚರಿಕೆ, ಮನವರಿಕೆ ಎಲ್ಲ ಅಸ್ತ್ರಗಳು ಕೂಡ ಈಗ ಸಿದ್ಧವಾಗಿದ್ದಾವೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಶತ್ರುಪಾಳ್ಯ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಅಂತ ಹೇಳ್ತಾ ಅರ್ಥ. ಬಿಜೆಪಿ ಜೆಡಿಎಸ್ ಶಾಸಕರ ನಿರ್ದಿಷ್ಟ ಕ್ಷೇತ್ರವನ್ನ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗುರುತಿಸಿದ್ದಾರೆ. ಎಸ್, ಈ ಎಲ್ಲ ಸ್ಟ್ರಾಟಜಿಗಳು ಕೂಡ ಬೇಕಾಗುತ್ತೆ. ಅಲ್ಲಿ ಕಾಂಗ್ರೆಸ್ ಪರ ಅಲೆಯಬ್ಬಿಸಬಲ್ಲ ಪ್ರಬಲ ಜಾಕಿಗಾಗಿ ಶೋಧ. ಜಾಕಿ ಅಂದ್ರೆ ಗೊತ್ತಲ್ಲ, ಕುದುರೆ ಮೇಲೆ ಕುದುರೆಯನ್ನು ಓಡಿಸೋನು. ಸೊ ಪಳಗಿರ್ಬೇಕಾಗತ್ತೆ. ಜಾಕಿ ಹೆಂಗೆ ಓಡಿಸ್ತಿರ್ತಾನೆ ಅಲ್ವಾ, ಆ ರೀತಿಯಾದಂಥ ತಂತ್ರಗಾರಿಕೆ ಮಾಡಬೇಕಾಗತ್ತೆ. ಗೆಲ್ಲೋ ಕುದುರೆಯನ್ನು ಹುಡುಕಿ ಅವರನ್ನ ಕ್ಷೇತ್ರಕ್ಕೆ ನುಗ್ಗಿಸಲು ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾರೆ ಅನ್ನೋದು ಸದ್ಯದ ಒಂದು ಮಾಹಿತಿ. ಎಸ್, ವಿಪಕ್ಷ ಕೋಟೆಯನ್ನು ಭೇದಿಸಬೇಕು ಅಂತ ಹೇಳಿದ್ರೆ ಎಲ್ಲ ಆಯಾಮಗಳಲ್ಲೂ ಕೂಡ ಸನ್ನದ್ಧರಾಗಿರ್ಬೇಕಾಗತ್ತೆ. ಈಗಾಗಲೇ 25 ಕ್ಷೇತ್ರಗಳ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ದಿಸ್ ಇಸ್ ದ ಮ್ಯಾಟರ್. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಿಂದ ನಮ್ಮ ಲೂಪ್ ಹೋಲ್ಗಳಿದ್ದಾವೆ ಅನ್ನೋದನ್ನ ಗಮನಿಸಿ ಅವರು ಈ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ನಾವೇ ಅಧಿಕಾರಕ್ಕೆ ಬರ್ತೀವ್ರಿ ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾವಾಗ? 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರಬೇಕು. ಇನ್ನು ಉಳಿದಿರೋ ಬರೀ 2 ವರ್ಷಗಳೆಲ್ಲ ಏನ್ರಿ ಮಾಡೋಕ್ಕಾಗತ್ತೆ ಅನ್ನುವ ಆ ಒಂದು ಮಹತ್ವಾಕಾಂಕ್ಷೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಮುಂದಿನ ಹಂತದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದಾಗ, 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿದಾಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮದೇ ಆದಂಥ ಸೀಟ್ಗಳನ್ನು ನಾವು ಪಡಿಲೇಬೇಕಾಗತ್ತೆ, ಗೆಲ್ಲಲೇಬೇಕಾಗತ್ತೆ, ನಮ್ಮದೇ ಆದಂಥ ಛಾಪನ್ನ ಮೂಡಿಸಲೇಬೇಕಾಗತ್ತೆ. ಹೀಗಿದ್ದಾಗ ಎಲ್ಲೆಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದವರು, ನಮ್ಮ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ವಿರೋಧಿ ಅಲೆ ಇದೆ ಅಂತ ಹೇಳಿದಾಗ ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದಂಥ ಸ್ಟ್ರಾಟಜಿಗಳನ್ನು, ಸಾಮ ಭೇದ ದಾನ ದಂಡ, ಅಂದರೆ ಇಲ್ಲಿ ಆರ್ಥಿಕವಾಗಿ ಮತ್ತು ತೋಳ್ಬಲದಿಂದಾಗಿ, ಜನಬಲದಿಂದಾಗಿ ಎಲ್ಲ ರೀತಿ ಅಲ್ವಾ. ಎಸ್, ರಾಜಕಾರಣದಲ್ಲಿ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ರಾಜಕಾರಣದಲ್ಲಿ ಏನೆಲ್ಲ ಪ್ರಯೋಗ ಮಾಡ್ತಾರೋ ಅದೆಲ್ಲವನ್ನು ಕೂಡ ನೋಡಬೇಕು. ಆದರೆ ದಿಸ್ ಇಸ್ ದ ಪಾಯಿಂಟ್. ಈಗ ಜನ್ಜಿ ಅಂತ ಇದ್ದಾಗ ಈ ಒಂದು ನ್ಯೂ ಜನರೇಷನ್ ಅವರಿಗೆ, ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ಬೋದು, ಅಥವಾ 2000ದಿಂದ ಇತ್ತೀಚೆಗೆ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ನಾವು ನಂಬಿಕೊಂಡಂಥ ನಾಯಕರು ಕೆಲಸ ಮಾಡ್ತಾ ಇಲ್ಲ, ನಾವು ನೆಚ್ಚಿಕೊಂಡಂಥ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಕೆಲಸ ಮಾಡ್ತಿಲ್ಲ ಅಂದಾಗ ಪರ್ಯಾಯ ಶಕ್ತಿಯನ್ನು ಕೂಡ ತರುವ ನಿಟ್ಟಿನಲ್ಲಿ ದೊಡ್ಡ ಶಕ್ತಿ ಯಾರದಿರೋದು? ದಟ್ ಈಸ್ ಒನ್ ಅಂಡ್ ಓನ್ಲಿ ಯು, ನಿಮ್ದು. ಹಾಗಾಗಿ ಆ ಪವರ್ನ ಕೂಡ ಮರಿಬೇಡಿ ಅನ್ನೋದು ಈ ಎಲ್ಲ ಟಾಪ್ ಸ್ಟೋರಿಗಳ ಸಾರಾಂಶ. ದಟ್ ಇಸ್ ದ ಕನ್ಸರ್ನ್ ಆಫ್ ಅಶ್ವವೇಗ ನ್ಯೂಸ್.